ಗಾಯ್ಸ್ ಇವತ್ತು 15 ಪೇಟೆ ಬದನೆಕಾಯಿ ಏನು ತಗೊಂಡು ಹೋಗಿದ್ದೀವಲ್ಲ ನಾವು ಯಾದಗಿರಿಗೆ. ಗಾಯ್ಸ್ ಗರಂ ಗರಂ ಎಗ್ ನೂಡಲ್ಸ್, ವೆಜ್ ನೂಡಲ್ಸ್, ಎಗ್ ಅಲ್ಲ. ಗಾಯ್ಸ್ ಇವಾಗ ರಾತ್ರಿ 1:15 ಟೈಮ್. ದೇವರಾಜ ಎತ್ತ ನೋಡ್ರಿ. ಇವಾಗ ಏನದ ಯಾದಗಿರಿಗೆ ಹೊಂಟಿವಿ ಬದನೆಕಾಯಿ ಮಾರೋದಕ್ಕ. ಇಲ್ಲಿ ಪೂರ ರಾತ್ರಿಗೆ ಆಗ್ತದ, ಅದೇ ಒಂದ್ ದೊಡ್ಡ ಪ್ರಾಬ್ಲಮ್ ಅಂದಂಗ. ಯಾಕಂತ ಬೆಳಗ್ಗೆ 5 ಗಂಟೆಗೆ ಹಂಗ ಆಯ್ತಪ್ಪ ಅಂದ್ರೆ ಏನ್ ಪ್ರಾಬ್ಲಮ್ ಇರ್ತದಲ್ಲ. ಗುಡು ಗುಡು ಚಾಲ್ ಮಾಡ್ಕೊಂಡು ಹೋಗ್ಬಿಡೋದು. ಇನ್ನು ತಣ್ಣಗ ನೋಡ್ಲಿ, ಥಂಡಿ ಏನದ ಹೋಗಿ ಎಲ್ಲ ಮಗಂದು ಒಳ್ಳೆ ಸನ ಬರಕತ್ತಿ. ಆಯ್ತು ಇನ್ನು ಮುಂದಿನ ವಾರ ಏನದ ಶಿವರಾತ್ರಿ. ಅದು ಶಿವರಾತ್ರಿಗೆ ಆಯ್ತು ಶಿವ ಶಿವ ಅನ್ನಂಗ್ ಬಿಸಿಲು ಬರ್ತದ ಅಂತಾರ ಮಂದಿ. ಚಳಿ ಏನದ ಹೋಗವಲ್ತು ಹಿಂಗೇನ ಹಗ್ಗ ಕಟ್ಟಮನ. ಸರಿ ನೋಡೋಣ. ಇವಾಗ ನೋಡ್ರಿ ಗುಡು ಗುಡು ಚಾಲ್ ಮಾಡಕ್ ಹೊಂಟಿದ್ದೆ. 1 ಗಂಟೆ 35 ನಿಮಿಷ ಆಗ್ಯದ. ಇವಾಗ ನೋಡ್ರಿ ಗಾಡಿ ನಿಂದಿರ್ಸಿ ಮುಂದೆ ಗಾಯಸ್ ಇವಾಗ ಯಾದಗಿರಿ ಮಾರ್ಕೆಟ್ಗೆ ಬಂದಿವ್ರಿ. ಬದನೆಕಾಯಿ ಏನದ ಇಲ್ಲಿ ಹೆಚ್ಚು 4 ಪೇಟೆ ಇಟ್ಟಿವಿ. ಇನ್ನು ಏನದ ಗಾಡಿಯಾಗವೆಲ್ಲ ಇನ್ನು 10 ಪೇಟೆ ಒಳಗದ. 4 ಪೇಟೆ ಇಲ್ಲಿ ಇಟ್ಟಿವಿ. ಇವಾಗ ಕರೆಕ್ಟ್ 2 ಗಂಟೆ 10 ನಿಮಿಷ ಆಗ್ಯದ್ರಿ ಟೈಮ್. ಮಾರ್ಕೆಟ್ ಇನ್ನೂ ಖಾಲಿ ಅದ. ಬರೋಬ್ಬರಿ ಏನದ 3-3:30 ಏನದ ಜನ ಬಂದ್ಬಿಡ್ತಾರೆ ಫುಲ್ಲಾಗಿ ಇಲ್ಲಿಗೆ. ಗಾಯ್ಸ್ ಇವಾಗ ಮಾಲ್ ಏನದ ಅಷ್ಟು ಮಾರಿ ಬಿಟ್ಟಿವ್ರಿ. ಇವಾಗ ಖಾಲಿ ಐತಿ. ಇವಾಗ ದೇವರಾಜ್ ಏನದ ಮನ್ಕಂಡನ. ಇವಾಗ 5 ಗಂಟೆ ಟೈಮ್ ಆಗ್ಯದ್ರಿ. ಈಗ ಅಲ್ಲೊಂದು 8 ಕ್ಯಾನ್ ಏನದ ಬೇರೆ ತೊಗೊಂಡು ಹೋಗ್ಯಾರ. ಅಕ್ಕನೂ ಕೊಟ್ಟಿಲ್ಲ. ದೇವರಾಜ್ ಏನದ ಮಕ್ಕಂದನ ಮಕ್ಕಳಕ್ಕೆ ಏನು ಟೆನ್ಷನ್ ಇಲ್ಲ. ಆರಾಮ್ ನಾವು ಹೋಗೋ ಮುಂದೆ ಹೀಗೆ ಎದ್ದೇಳ್ತಾನೆ. ಈಗ 5 ಗಂಟೆ ಆಯ್ದಲ್ಲ, ಇನ್ನೊಂದು 10-15 ನಿಮಿಷ ಅಷ್ಟೇ. ಇದ್ದೆಟ್ಟಿ ಬಿಟ್ಟದವ್ ಪೂರ್ತಿ ಮಕ್ಕಲ್ಲಿ. ಅಂದ್ರೆ ಹೋಗವಲ್ತದ. ಗಾಯ್ಸ್ ನೋಡ್ರಿ, 150 ರೂಪಾಯಿಗೆ ಒಂದು ಕ್ಯಾನ್ ಅಂದ್ರೂ ಏನದ ಬದನೆಕಾಯಿ ಹೋಗವಲ್ತು. ಭಾಳ ಏನದ ಮಾಲು ಭಾಳ ಜಾಸ್ತಿ ಬಂದ್ಬಿಟ್ಟದ. ಬದನೆಕಾಯಿ, ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಏನದ 3 ರೇಟ್ ಕಡಿಮೆ ಆಗ್ಯದ ಇವಾಗ ಯಾದಗಿರಿ ಡಿಸ್ಟಿಕ್ನಾಗ. ನಮ್ದು 200 ರೂಪಾಯಿಗೆ ಒಂದು ಹೋಗ್ಯದ. 150 ಅಂದ್ರೂ ಇನ್ನೂ ಹೋಗಲ್ತು. ಬೆಳಗ್ಗೆ ರೇಟ್ ಡೌನ್ ಆಗಿಬಿಟ್ಟದ ಇವಾಗ. ಗಾಯ್ಸ್ ಇವಾಗ ನಿದ್ದೆಗಣ್ಣಗೆ ಎದ್ದು ಬಂದ ನೋಡ್ರಿ ಮನುಷ್ಯ. ಪೇಟೆಲಿ ಯಾವ ನಾ ಇಸ್ಕೊ ಬರ್ತೀನಿ. ಗಾಯ್ಸ್ ಇವಾಗ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ತೊಗೊಂಡಿವಿ. ಇದನ್ನ ಇಡ್ತೀವಿ ಗಾಡಿಯಾಗ. ಟೈಮ್ ನೋಡ್ರಿ ಇವಾಗ 6 ಗಂಟೆ 10 ನಿಮಿಷ ಆಗ್ಯದ. ಬೆಳಗ್ಗೆ 6 ಗಂಟೆಗೆಲ್ಲ ನಾಷ್ಟ ರೆಡಿ ಆಗ್ಯದಿಲ್ಲ, ಉಪ್ಪಿಟ್ಟು. ಗಾಯ್ಸ್ ನೋಡ್ರಿ ಸಾಂಬಾರು ಇನ್ನೂ ರೆಡಿ ಆಗಿಲ್ಲ ಅಂತ. ಗಾಯ್ಸ್ ಏನದ ಇವಾಗ ಮನೆಗೆ ಬಂದೀವಿ ನೋಡ್ರಿ. ನಮ್ಮ ಅವ್ವ ಕಸ ಹೊಡ್ಯಾಕತ್ತಾವ. ಈಗಿದ್ದೆ ಹಾಂ ಸಾಕಾಸ್ತಾರೇನು? 200 ರೂಪಾಯಿ ಹೋಗ್ಯಾವ 15 ಪೇಟಿದ್ದು. ಇಲ್ಲ ಒಟ್ಟು 14 ಪೇಟಿ ಒಂದು ಚೀಲ. 1.5 ಪೇಟೆ ಅದ ಅಂದ್ರೆ 300 ರೂಪಾಯಿ ಹೋಗ್ತದೆ. ನಮ್ದು ಪಾಡ. ಬ್ಯಾರ್ಯಾರು 100 ರೂಪಾಯಿ ಕೇಳವಲ್ರಿ. ಏನ್ಲೇ ದೇವರಾಜ? ಹಾಂ ಹಾಂ 100 ರೂಪಾಯಿಗೆ ಒಂದು ತೊಗೊಂಡೋಗ್ರಿ ಅಂತಂತಾರ. 20 ಪೇಟೆ ತೊಗೊಬಂದಾನ. ಒಂದು ಕಮ್ಮಿ 20 ಪೇಟೆ ತಗೋವಲ್ರಿ ಯಾರು. ಗಾಯ್ಸ್ ಇವತ್ತು 15 ಪೇಟೆ ಬದನೆಕಾಯಿ ಏನು ತೊಗೊಂಡು ಹೋಗಿದ್ದೀವಲ್ಲ ನಾವು ಯಾದಗಿರಿಗೆ. ಅದರಿಂದ ಏನದ 3000 ರೂಪಾಯಿ ಬಂದದ. 200 ರೂಪಾಯಿಗೆ ಒಂದು ಪೇಟೆ ಹೋಗ್ಯಾವ. ಒಂದು ಅರ್ಧ ಪೇಟೆ ಹೆಚ್ಚು ಕಮ್ಮಿ ಇದ್ದವು. ಅಂದ್ರೆ ಒಬ್ಬರು 50 ರೂಪಾಯಿ ಕಡಿಮೆನೇ ಕೊಟ್ರು. ಹಂಗಾಗಿ 3000 ಲೆಕ್ಕ 15 ಪೇಟೆ ತೊಗೊಂಡು ಹೋಗಿದ್ವಲ್ಲ 3000 ರೂಪಾಯಿ ಬಂದದ ನೋಡ್ರಿ. ಕೂಲಿಯರಿಗೆ 800 ರೂಪಾಯಿ. ಎಲ್ಲ ತೆಗೆದ್ರೆ ಏನು ಉಳಿತು? ಏನಿಲ್ಲ. ಭಾಳ ಜೀರೋ ಒಂದು ಲೆವೆಲ್ಗೆ ಬಂದ್ಬಿಟ್ಟದ ಬದನೆಕಾಯಿ ರೇಟ್. ಆಲ್ಮೋಸ್ಟ್ ನಮ್ದೇ ಒಳ್ಳೆ ರೇಟಿಗೆ ಹೋಗ್ಯದ ಅಂತಾನೆ ಹೇಳ್ಬೋದು ಮಾರ್ಕೆಟಲ್ಲಿ. ಬೇರೆದೆಲ್ಲ 150 ಮತ್ತು 100 ರೂಪಾಯಿಗೆ ಜಾಸ್ತಿ ಬದನೆಕಾಯಿ ಸೇಲ್ ಆಗಿರೋದು ಒಂದು ಕ್ಯಾರೆಟ್. ಅದರಲ್ಲಿ 15 kg ಇರ್ತಾವ. ಒಳ್ಳೆ ಹೆಚ್ಚಾವ ನಮ್ಮವ. ಅಂಗಳ ಕಸ ಹೊಡ್ಯಾಕತ್ತ. ಇದಿಷ್ಟು ಹೊಡ್ಯಾಕ ಒಂದು 10-15 ನಿಮಿಷ ಆಗ್ತದೇವ. ಎಲ್ಲಿ ಅಂದ್ಯಾ? ಈ ಬೇನ್ ಗಿಡ ತಪ್ಪಲು ಉದುರ್ತದಲ್ಲ ಸ್ನೇಹಿತರೆ, ಅದ್ರಗೋಸ್ಕರ ಏನದ ಜಗ್ಗಿ ಕಸ ಬೀಳ್ತದ ಮನೆ ಮುಂದೆ. ಭಾಳ ಕಷ್ಟ ಆಗ್ತದ ಹೊಡ್ಲಿಕ್ಕೆ. ಒಂದೊಂದು ತಾಸು ಆಗ್ತದ ಕಸ ಹೊಡ್ಯದ. ನಾಯಿ ಮಕ್ಕಂದ. ಓಯ್ ಓಯ್ ಏನು ಮಕ್ಕಂದಿದೆ? ನಿನ್ನೆ ಏನು ಚಂದ ಹೊಲ್ದಾಗ ನೋಡ್ಯಾವಿದು. ಏನು ನಡ್ದ? ಓಸ್ ನೀನು ಹಂಗೆ ಇರ್ತಾವ ಅದು ಕೆಲಸಗಳು. ಯಾವಾಗ ನೋಡ ಇವನ್ ಕೂಡ ನಾನು ಒಂದ್ ಜಗಳ ಇಲ್ಲ, ಅವನ್ ಕೂಡ ನಾನು ಒಂದ್ ಜಗಳ. ನ್ಯಾಯ ಪಂಚಾಯತ್ ಯಾವಾಗ? ಯಾರು ಕೂಡ ಯಾರು ಕುಡಿತಾನ? ಇದ್ದಾರ ಜನ ಅಲ್ಲೇ
ಹೊಡಿಸ್ಕೊಂಡ್ ಕೇಸ್ ಆತ ಹೇಳ್ದಂಗೆ ಕೇಳ್ತಾನ ಆಯ್ತು ಹೊಸ್ ಕೊಯ್ದು ಮಾಡಿ ಕಸ ಹೊಡಿಬಾರ್ದ ಮುಂಜಾನೆ ಯಾರು ಎದ್ದಾಳವಲ್ರಿ ಏ ಎದ್ದಾಳಲೇ ಯಾರಿಗೆ ಈಗ ಅನ್ನ ಮಾಡ್ತಾನ ವೆಂಕಟೇಶ್ ಅನ್ನದ ಪೂಜೆ ಮಾಡಕತ್ತೇನ ದೇವ್ರಿಗೆ ಯಾಕೆ ದೇವರಾಜ ಮಾಡಕ್ಕಿಲ್ಲ ಅಂದ ನಾನು ಇಲ್ಲ ನೀರನ್ ತುಂಬ ಇದನ್ ಮಾಡಂತಂದೆ ಅಡ್ಡ ಮಾಡಲ್ಲ ಅಂದ್ರೆ ತಲೆ ಏನೋ ಮಾಡಕ್ಕಂತ ಮೇ ತಕೊಳಕಂತ ನಾವು ಏನಕ್ಕೆ ತೆಗ್ಕೊಳಕ್ ತಗ್ಗು ಎದಕ್ಕೆ ಯಾದಗಿರಿಲಿಂತ ಮೆಣಸಿಕಾಯಿ ಮೆಣಸಿಕಾಯಿ ಒಯ್ದ್ರ ಅನ್ ಮಂದಿ ಒಯ್ದಲ್ಲ ಸ್ನಾನ ನಡೆದ ನೋಡ್ರಿ ದೇವರಾಜ ಅಂತ ಎಲ್ಲಿಗೆ ಬಾ ರೈಟಾ ಬಾಯ್ ಗೈಸ್ ಅನ್ನ ಬೇಳೆ ಇವಾಗ ಊಟ ಮಾಡ್ತೇನ್ರಿ ಇವಾಗ ಟೈಮ್ ಆಗ್ಯದ್ರಿ 9:25 ಗೈಸ್ ಇವಾಗ ಹೊಂಟಿವ್ರಿ ಹೊಲಕ್ಕ ಎಣ್ಣೆ ಹೊಡೆಯೋದು ಅದು ಬದನಿ ಗಿಡಗಳಿಗೆ ಬರೀ ಹೋಗೋದು ಅದು ಕರ್ಮಸಲ್ಲ ತರ್ಮಸ್ ಎಣ್ಣೆ ಡಬ್ಬಿಲಿ ಇಟ್ಟದ ಗಾಯ್ಸ್ ನೋಡ್ರಿ ಬರೀ ಎಣ್ಣೆ ಹೊಡೆಯೋದಕ್ಕೆ ಅರ್ಧ ರೊಕ್ಕ ಹೋಗ್ತದ ರೈತರದ್ದು ಏನದ ಇದೇ ಆಗ್ಬಿಟ್ಟದ 20 ಗುಂಟಿ ಹೊಲಗ ಒಂದ್ ಸರ್ತಿ ಏನಾದ್ರು ಎಣ್ಣೆ ಹೊಡಿಬೇಕಂದ್ರ 1000 ರೂಪಾಯಿ ಖರ್ಚಾಗ್ತದ ಅಲ್ಲಿ 100 ರೂಪಾಯಿ ಪೇಟಿ 150 ರೂಪಾಯಿ ಪೇಟಿ ಒಂದೇನದ ಕ್ಯಾನ್ ಬದನಿಕಾಯಿ ಹೊಂಟವ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಒಂದೊಂದ್ ಸರ್ತಿ ರೇಟ್ ಬಾಳ್ ಡೌನ್ ಆಗ್ತದ ರೇಟ್ ಇದ್ದಾಗ ಮಾಲ್ ಇರಕ್ಕಿಲ್ಲ ಮಳೆಗಾಲದಾಗ ಜಾಸ್ತಿ ಆಗ್ತದ ಬದನಿಕಾಯಿ ರೇಟ್ ಅವಾಗ ಮಾಲ್ ಇರಕ್ಕಿಲ್ಲ ಏನ್ ಮಾಡೋದಂತಾನೆ ಗೊತ್ತಾಗಂಗಿಲ್ಲ ಏನ್ ಮಾಡಕ್ಕಾಗಲ್ಲ ಮಾಡಿದ್ವಿ ಹೆಂಗೋ ಮಾಡ್ಕೊಂಡು ಹೋಗ್ಬೇಕು ಮತ್ತೇನ್ ಮಾಡಕ್ ಆಗಕ್ಕಲ್ಲ ಇಷ್ಟೊತ್ತಕ್ಕೆ ಎಣ್ಣೆ ಹೊಡೆದಾಯ್ತು ಇವಾಗ ನೀರು ಹರ್ಸಕತ್ತೀವಿ ಪೂರಾ ಒಣಗಿದಂಗೆ ಆಗಿಬಿಟ್ಟದ ಹೊಲನೇ ಏನದ ಒಣಗ್ಯದ ಅದ್ರ ಸಲಕ್ಕೆ ಏನದ ಇವತ್ತೇ 2 ಕೆಲಸ ಆಗಿಬಿಡ್ತಾವ ಒಂದ್ ಕೇಸಿ ಮೊದಲಕ್ಕೆ ಏನದ ಎಣ್ಣೆ ಹೊಡೆದಿವಿ ಇವಾಗ ಏನದ ನೀರು ಹರ್ಸಕತ್ತೀವಿ ನಿನ್ನೆ ಏನದ ಸದಿ ತೆಗೆದು ಹುಲ್ಲ ಹಾಕ್ಯಾರ ಇಲ್ಲೇ ಅದ್ರನ್ನ ಏನದ ಕುಂಪಿ ಹಾಕ್ಲಕತ್ತದ ಗಾಯ್ಸ್ ಇವಾಗ ಟೈಮ್ 2 ಗಂಟೆ ಆಗ್ಯದ ಅರ್ಧ ಹೊಲ ಏನದ ನೀರ್ ಪೂರ ಹರಿದ್ ಬಿಟ್ಟದ ಇನ್ನೊಂದೇನದ ಇದಿಷ್ಟು ಉಳಿದ್ ಬಿಟ್ಟದ ಇನ್ನೊಂದು ತಾಸ್ನಾಗ ಆಗ್ಬಿಡ್ತದ 4 ಗಂಟೆಗೆಲ್ಲ ಕರೆಂಟ್ ಹೋಗ್ತದ ಒಂದ್ 10 ನಿಮಿಷ ಊಟ ಮಾಡ್ತೀನಿ ಗಾಯ್ಸ್ ಮಧ್ಯಾಹ್ನ ಊಟ ಅನ್ನ ಬೇಳೆ ಊಟ ಮಾಡ್ತೇನ್ರಿ ಇವಾಗ ಗಾಯ್ಸ್ ಇವಾಗ ಟೈಮ್ ಆಗ್ಯದ 3 ಗಂಟೆ ಇನ್ನು ಒಂದ್ ಅರ್ಧ ತಾಸು ಆದ್ರೆ ಪೂರ್ತಿ ಹೊಲ ಹರಿದು ಬಿಡ್ತದ ಇನ್ನು ಸ್ವಲ್ಪ ಉಳ್ದದ ರಾತ್ರಿಗೆ ಏನದ 1 ಗಂಟೆಗೆ ಎದ್ದಿವಲ್ಲ ರಾತ್ರಿಗೆ 10:30 ಮಕ್ಕೊಂದು 1 ಗಂಟೆಗೆಲ್ಲ ಎದ್ದಿವಿ ಬರೀ 2.5 ತಾಸು ನಿದ್ದೆ ಆಗ್ಯದ ನಿದ್ದೆ ಬರಕತ್ತದ ಏನ್ ಮಾಡಕ್ಕಾಗಲ್ಲ ಹೊಲ್ದಾಗ ಏನದ ಎಣ್ಣೆ ಹೊಡೆದಿತ್ತಲ್ಲ ಎಣ್ಣೆ ಎಲ್ಲಷ್ಟು ಹೊಡೆದು ಬಿಟ್ಟಿವಿ ಮತ್ತೆ ನೀರ್ ಹರಿಸ್ಬೇಕು ನೀರ್ ಹರಿಸಿಲ್ಲ ಮನ್ಕೊಂಡ್ ಬಿಟ್ಟಪ್ಪ ಅಂದ್ರೆ ನೀರ್ ಹೊಲ ಒಣಗಿ ಹೋಗ್ಬಿಡ್ತದ ಅದಕ್ಕೆ ಏನದ ಇವಾಗ ನೀರ್ ಹರ್ಸಕತ್ತೀನಿ ಸ್ವಲ್ಪ ಏನದ ದನಿ ಕೆಟ್ಟಂಗ ಆಗಿಬಿಟ್ಟದ ಯಾಕಂತನೂ ಸ್ವಲ್ಪ ಸರ್ದಿ ಬಂದ್ಬಿಟ್ಟದ ಸ್ವಲ್ಪ ತಣ್ಣ ಗಾಳಿ ತಿರುಗಾಡೋ ಸಲಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್ ಇವಾಗ ಹೊಲ ನೀರ್ ಹರ್ಸೋದು ಪೂರ ಕಂಪ್ಲೀಟ್ ಆಯ್ತು ಇವಾಗ ಸೀದಾ ಮನೆಗೆ ಹೋಗಿ ಸ್ನಾನ ಮಾಡಿ ಅರ್ಧ ತಾಸು ಮಕ್ಕಂತೀನಿ ಆಮ್ಯಾಗ ಸಾಯಂಕಾಲ ನೋಡಂಬ್ರಿ 6 ಗಂಟೆ 7 ಗಂಟೆಗೆ ಯಾದಗಿರಿಗೆ ಹೋಗ್ತೀನಿ ಮೊಬೈಲ್ ಗ್ಲಾಸ್ ಹಾಕೊಂಡ್ ಬರೋದಕ್ಕೆ ಕ್ಯಾಮ್ರಾ ಪ್ರೊಟೆಕ್ಟ್ ಗ್ಲಾಸ್ ಹೊಡೆದದ್ರಿ ಗಾಯ್ಸ್ ಇವಾಗ ಟೈಮ್ ಆಗ್ಯದ 6:40 ನೋಡ್ರಿ ಇಲ್ಲ ಆಗ್ಯದ ನಾನು ಇವಾಗ ಬರೋಬ್ಬರಿ ಒಂದ್ 2 ತಾಸು ಏನದ ರೆಸ್ಟ್ ಮಾಡಿದೆ ಈಗ ಸ್ವಲ್ಪ ಆರಾಮಾಗ್ಯದ ಇವಾಗ ಏನದ ಯಾದಗಿರಿಗೆ ಹೋಗಿ ಬರ್ತೀವಿ ಗ್ಲಾಸ್ ಹೊಡೆದ ಗ್ಲಾಸ್ನ ಹಾಕ್ಸ್ಕೊಂಡ್ ಬರ್ತೀವಿ ಇವಾಗ ದೇವರಾಜನು ರೆಡಿ ಅನ್ ಇವಾಗ ಹೆಲ್ಮೆಟ್ ತಗೊಂಡಿವಿ ಚಳಿ ಇಡ್ತಾವ ಸ್ವಲ್ಪ ಕೋಟ್ ಉಟ್ಕೊಂತೀವಿ ಸ್ವಲ್ಪ ನಾಗಿಡ್ ಬಂದದ್ರಿ ಅದಕ್ಕಂದ ಜೋತನ್ ಮಾಡ್ಕೆ ಕುಂತಾನ ಸರ್ದಿ ಬಂದ್ಬಿಟ್ಟದ ಹೋಲ್ ತಗೊಂಡಿನಿ ಆರಾಮಾಗಿಲ್ಲ ಬಂದ್ಮ್ಯಾಗ ಏನದ ಇವಾಗ ನೋಡ್ರಿ ಹೊಂಟಿವಿ ಏನ ದೋಸ್ತ ಇವತ್ತು ಮಂಗಳವಾರ ಅದ ನೋಡಿ ಗಾಯ್ಸ್ ಇವಾಗ ಯಾದಗಿರಿಗೆ ಬಂದಿವಿ ಟ್ರಾಫಿಕ್ ನೋಡ್ರಿ ಹೆಲ್ಮೆಟ್ ಕೀಲಿ ಹಾಕ್ಲಕ್ಕಂತದ ನಾವಿರೋದು ಇವಾಗ ಸುಭಾಷ್ ಚೌಕಿಗೆ ಇವ್ರಿ ಸುಭಾಷ್ ಚೌಕ್ ನೋಡ್ರಿ ಗಾಡಿ ಗೊತ್ತದಲ್ಲ ಇವಾಗ ನೋಡ್ರಿ ನಾವು ಬಂದಿವಿ ಅಂಗಡಿಗೆ ಈಗ ನೋಡ್ರಿ ಅಂಗಡಿ ಲೆನ್ಸ್ ಹಾಕ್ತೀವಿ ಇದು ಸುಭಾಷ್ ಚೌಕ್ ಅಂಗಡಿಗೆ ಬಂದಿವ್ರಿ ಇವಾಗ ಲೆನ್ಸ್ ಹಾಸ್ಕೊಂಡ್ ಕೇಸ್ ಓದ್ತೀವ್ರಿ ಲೆನ್ಸ್ ಹೋಗ್ಯದ ನೋಡ್ರಿ ಎಷ್ಟು ನೋಡ್ರಿ ಈ ತರ ಒಂದು ಅಂಗಡಿ ಇದೆ ಎಲ್ಲಾ ಸಾಮಾನು ಸಿಗ್ತಾವ ರಿಪೇರಿನೂ ಮಾಡ್ತಿರಲ್ಲ ಅಣ್ಣಲ್ಲಿ ರಿಪೇರಿ ಪೂರ ಆಲ್ ಎಕ್ಸಸರೀಸ್ ಯಾವ ಮೊಬೈಲ್ ಬಂದ್ರು ಡಿಸ್ಪ್ಲೇ ಅದು ಎಲ್ಲಷ್ಟು ಆಗ್ತದೆ ಗಾಯ್ಸ್ ನೀವು ಯಾವಾಗಾದ್ರೂ ಬಂದ್ರ ಇಲ್ಲಿಗೆ ಒಂದ್ ಸರ್ತಿ ಭೇಟಿ ಕೊಡ್ರಿ ಅಡ್ರೆಸ್ ಹೇಳೋಣ ಒಂದ್ ಸರ್ತಿ ಸುಭಾಷ್ ಚೌಕ್ ಸಾನ್ ಇದು ಸುಭಾಷ್ ಚೌಕ್ ಬಂದು ಕೇಳಿದ್ರೆ ಹೇಳ್ತಾರಲ್ಲ ಓಕೆ ಓಕೆಣ್ಣ ಥ್ಯಾಂಕ್ ಯು ಓಕೆ ಆಲ್ ಮೊಬೈಲ್ ರಿಪೇರಿ ಡಿಸ್ಪ್ಲೇ ಆಲ್ ಹೆಡ್ಫೋನ್ ಬ್ಲೂಟೂತ್ ಎಲ್ಲ ಸಾಮಾನು ಇದೆ ಆಲ್ ಬ್ಲೂಟೂತ್ ಆಲ್ ಮೊಬೈಲ್ ಕವರ್ ಆಲ್ ಹೆಡ್ಫೋನ್ಸ್ ಬ್ಲೂಟೂತ್ ಎಲ್ಲ ನೆಕ್ ಬ್ಯಾಂಡ್ಸ್ ಮೊಬೈಲ್ ರಿಪೇರಿ ಆಲ್
ಆಲ್ ಗ್ಲಾಸ್ ಅವೈಲೇಬಲ್ और ಆಲ್ ಸ್ಟಿಕರ್ ಬ್ಯಾಕ್ ಸ್ಟಿಕರ್ ಡಿಸೈನ್ ಇದೆ ಎಲ್ಲ ಡಿಸೈನ್ ಸ್ಟಿಕರ್ ಆಗುತ್ತೆ. ಓಕೆ ಅಣ್ಣ ಥ್ಯಾಂಕ್ ಯು. ಗಾಯ್ಸ್ ಇವಾಗ ಗ್ಲಾಸ್ ಅದು ಹಾಕಿರು ಫಸ್ಟ್ ಕ್ಲಾಸ್ ಆಗಿದೆ. ಒಂದು ಚಾರ್ಜಿಂಗು ತೊಗೊಂಡು ಹೋಗ್ತೀವಿ ಬ್ಯಾಟ್ರಿ ಎಲ್ಲಿಯಾದ್ರೂ ಹೋದ್ರೆ ವೈರ್ಲೆಸ್ ಚಾರ್ಜಿಂಗ್ ಪವರ್ ಬ್ಯಾಂಕ್ ಬರ್ತದೆ ನೋಡು. ಹಾಂ ಹೌದಣ್ಣ. ಹಾಂ ಆರಾಮಿದ್ದೀವಿ ಅಣ್ಣ ಆರಾಮಿದ್ದೀವಿ. ಗಾಯ್ಸ್ ಎಲ್ಲೋದ್ರೂ ನಾವು ಫಾಲೋವರ್ಸ್ ಮಾತಾಡ್ತಾರೆ. ಸ್ಟ್ಯಾಂಡ್ ಭಯ ಗಾಯ್ಸ್ ಆ ಚಾರ್ಜರ್ ಏನದ ಕೇಳಿದೀವಿ ರೀ. ಬೋಟ್ ಕಂಪ್ನಿದಾದಂತ ಅದು 2800 ರೂಪಾಯಿ ಹೇಳ್ಯಾರ. 2800 ರೂಪಾಯಿ ಹೇಳ್ಯಾರ. ನಮ್ಮಲ್ಲಿ ಅಷ್ಟು ಬಜೆಟ್ ಇಲ್ಲ ಈಗ, ಅದ್ರ ಸಲಕ ಬಿಟ್ಟಿವಿ. ಗಾಡೀಲಿ ಪಾರ್ಕಿಂಗ್ ಮಾಡಿದ್ದೀವಿ ನಾವು. ಯಾಕಂದ್ರೆ ಒಂದು ತವಲಿ ಸ್ಟ್ಯಾಂಡ್ ಮಾಡ್ಕೇಸಿ ಆರಾಮ್ ತಿರುಗಾಡ್ಬೋದು. ಇದ್ರನ್ನ ಕೈಯಾಗ ಹಿಡ್ಕೊಂಡು ಯಾಕೆ ತಿರುಗಾಡ್ಬೇಕು ಅಂತ ಒಂದೇ ತವಲಿ ನಿಂದಿರ್ಸ್ಬಿಡ್ತೀವಿ ನಾವು. ಹಿಂಗಾದ್ರೆ ಗಾಯ್ಸ್ ನೋಡ್ರಿ ಇಲ್ಲಿ ಏನೋ ಕೆಪೆದಾಗ ಬಂದೀವ್ರಿ. ಏನಂತ ತಿನ್ಬೇಕಂತ ಕೇಸಿ ಇಲ್ಲೆಲ್ಲ ರೇಟ್ ನೋಡಿದ್ರೆ ಏನಾದ್ರು ದಿಮ್ಮೆತ್ತಿ ಬಿಡುತ್ತೆ. 60 ರೂಪಾಯಿ 120 ಅಲ್ಲೇ ರೆಡಿ ಆಗಬೇಕಿರ್ತದ್ರಿ. ಗೈಸ್ ಇವಾಗ ಟೈಮ್ 8 ಗಂಟೆ 13 ನಿಮಿಷ ಆಗಿದೆ. ವೆಜ್ ನೂಡಲ್ಸ್ ವೆಜ್ ನೂಡಲ್ಸ್ ಗೈಸ್ ಗರಂ ಗರಂ ಎಗ್ ನೂಡಲ್ಸ್. ವೆಜ್ ನೂಡಲ್ಸ್ ಎಗ್ ಅಲ್ಲ. ಫೈನಲ್ ಆಗಿ ನಾವು ವೆಜ್ ನೂಡಲ್ಸ್ ನ ಕಂಪ್ಲೀಟ್ ಆಗಿ ತಿಂದ್ಬಿಟ್ವಿ. ದೇವರಾಜ್ ಅಂತ ಹೆಂಗಿತ್ತಪ್ಪ ಟೇಸ್ಟ್? ಒಂದ್ ಲೆವೆಲ್ಗೆ ಇತ್ತಲ್ಲ. ಎಗ್ ಹಾಕಿ ಮಾಡಿದ್ರು ಈ ತರ ಟೇಸ್ಟ್ ಆಗಲ್ಲ ಇಲ್ಲ. ಈ ಅಂಗಡಿ ಅನ್ನೋದ ತುಂಬಾ ಒಳ್ಳೆ ಮನುಷ್ಯರ. ಹಿಂದಿಯವರು ಅಂದ್ರೆ ಕನ್ನಡ ಮಾತಾಡಂಗಿಲ್ಲ, ಹಿಂದಿ ಮಾತಾಡ್ತಾರೆ. ಆದ್ರೂ ಏನದ ವಿಡಿಯೋ ಅದು ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆಯ್ತು ಇವಾಗ ಮನೆಗೆ ಬಂದಿವ್ರಿ. ಟೈಮ್ ಆಗಿದ್ರೆ 9 ಗಂಟೆ 13 ನಿಮಿಷ. ಸ್ವಲ್ಪ ಸರ್ದಿ ಬಂದಂತ ಇವನು ಗೋಲಿ ತಗೋ ಬಂದಿವಿ ನುಂಗ್ಲಕ್ಕ. ಪ್ರಿಯಾ ನೀವು ಉಂಡಿಲ್ಲ? ನಿದ್ದೆ ಬಂದ